ಮಾಲ್ತಿ, ಯಾಕೆ ಕಳ್ತಿದ್ಯಾ? ಕರ್ಣ ಎಲ್ಲಿ? ಅವನ್ಗೇನಾಯ್ತೆ? ಅತ್ತೆ, ಕರ್ಣಂಗೆ ಏನೂ ಆಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಕರ್ಣ ಎಲ್ಲಿ ಹೇಳೆ? ಏನೇ ಅದು ಗಲಾಟಿ? ಅಮ್ಮ, ನೀವು ಹುಷಾರಾದ್ರಲ್ಲ, ಅಷ್ಟೇ ಸಾಕು. ತಾರ ಹೊರಗಡೆ ಗಲಾಟೆ ಆಗ್ತಿದೆ ಕಣೆ. ಏನೇ ಅದು ಗಲಾಟೆ? ಯಾಕೆ? ಏನ್ ಹೇಳೋದು? ನಿಮ್ ಪ್ರೀತಿಯ ಡಾರ್ಲಿಂಗ್ ಮೊಮ್ಮಗ ಇದಾನಲ್ಲ, ಅವನ ಅಚೀವ್ಮೆಂಟ್ಸ್ ಇದೆಲ್ಲ. ಸಂಜು, ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅವ್ರಿಗೆ ಈಗಷ್ಟೇ ಪ್ರಜ್ಞೆ ಬಂದಿದೆ, ನೀವ್ ಈಗಲೇ ಎಲ್ಲ ಬಡಬಡ ಅಂತ ಹೇಳ್ಬಿಟ್ರೆ ಸುಮ್ನಿದ್ ಕೂಡ್ಲೆ ಎಲ್ಲ ಸರಿ ಹೋಗ್ಬಿಡತ್ತಾ? ಏನಾಗ್ಬಾರ್ದು ಎಲ್ಲ ಆಗೋಗಿದೆ. ಈಗಲ್ದೇ ಇದ್ರು ಮುಂದೆ ಗೊತ್ತಾಗ್ಲೇಬೇಕಲ್ಲ. ತಾರ, ಇವನೇನ್ ಹೇಳ್ತಿದ್ದಾನೆ? ಅದೇನಾಗಿದೆ ಅಂತ ಸರಿಯಾಗಿ ಹೇಳು. ಅಮ್ಮ, ಅದು ಹೇಳೆ. ಹಾಸ್ಪಿಟಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ನಮ್ಮ ಹಾಸ್ಪಿಟಲ್ನ ಸೀಸ್ ಮಾಡ್ತಿದ್ದಾರೆ. ಅಣ್ಣ ಆ ವಿಚಾರದಲ್ಲೇ ಓಡಾಡ್ತಿದ್ದಾನೆ. ನಿಮ್ಮಪ್ಪನ ಕನ್ಸು ಇಷ್ಟು ಬೇಗ ಮುಗಿದೋಯ್ತಾ? ಇದೆಲ್ಲ ಹೀಗಾಗತ್ತಂತ ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ. ಏನ್ ಮಾಡ್ಲಿ ಹೇಳಿ? ನಿಧಿ ಸರ್, ಹೇಗಿದ್ದೀರಾ? ಬಂಗಾರಿ ಹೇಗಿದ್ದಾರೆ? ಪೊಲೀಸ್ ಅವರು ನಿಮ್ಮನ್ನ ಕರ್ಕೊಂಡು ಹೋಗೋದು ನೋಡಿ ಅಜ್ಜಿ ಪ್ರಜ್ಞೆ ತಪ್ಪಿದ್ರು. ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಈಗ ಅವರು ಆರಾಮಾಗಿದ್ದಾರೆ ಸರ್. ಅವರೆಲ್ಲ ಹೇಗೆ ಸತ್ರು ಅಂತ ನನಗೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನಾನು ಯಾವ ತಪ್ಪು ಮಾಡಿಲ್ವಲ್ಲ. ತಾತನ ಕನಸನ್ನ ಇಲ್ಲಿವರೆಗೂ ಬಿಡದೆ ಮಾಡ್ತಾ ಬಂದಿದ್ದೀನಿ. ಅವ್ರಿಗೆ ನೋವಾಗೋ ಥರ ನಾನೇನಾದರೂ ಮಾಡ್ತೀನ? ನಾನು ಯಾವ ತಪ್ಪು ಮಾಡಿಲ್ಲ ನಿಧಿ. ಇದೆಲ್ಲ ಹೇಗಾಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಅದನ್ನ ನೀವು ನನಗೆ ಹೇಳಬೇಕಾ ಸರ್? ನೀವೇನು ಅಂತ ನನಗೆ ಗೊತ್ತಿಲ್ವಾ? ಹಣ್ಣು ಕೊಡೋ ಮರಕ್ಕೆ ಕಲ್ಲೇಟು ತಪ್ಪಿದಲ್ಲ ಅಲ್ವಾ ಸರ್? ನೀವೇನಂತ ನನಗೆ ಗೊತ್ತು ಸರ್. ಹತ್ತತ್ರಲ್ಲೂ ನಿಮ್ಮ ಮೇಲೆ ಆಪಾದನೆ ಬರ್ತಿದೆ ಅಂದರೆ ಎಲ್ರಿಗೂ ನೀವೇನಂತ ಗೊತ್ತಾಗೇ ಆಗುತ್ತೆ. ಹಾಸ್ಪಿಟಲ್ ತುಂಬ ಗಲಾಟೆ ಆಗ್ತಿತ್ತು, ಪೇಷಂಟ್ ಎಲ್ಲರಿಗೂ ಡಿಸ್ಟರ್ಬ್ ಆಗಿರುತ್ತೆ. ಈಗ ಅವರೆಲ್ಲ ಹೇಗಿದ್ದಾರೆ? ಸರ್, ಅದು ಇದು ಏನಾಯಿತು? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ, ಎಲ್ಲರೂ ಆರಾಮಾಗಿದ್ದಾರೆ. ಇಲ್ಲ ನಿಧಿ, ನೀವು ಏನೋ ಮುಚ್ಚಿಡ್ತಿದ್ದೀರಾ. ನಂಗೆ ಹೇಳಿ ಏನಾಯಿತು? ಸರ್, ಅದು ಹಾಸ್ಪಿಟಲ್ನ ಸ್ವಲ್ಪ ಟೈಮ್ ಮುಚ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಅಂದರೆ ನಿಧಿ, ನಂಗೆ ಕರೆಕ್ಟಾಗಿ ಹೇಳಿ ಏನು ನಡೀತಿದೆ? ಸರ್, ನಾವೆಲ್ಲರೂ ನಿನ್ನ ಜೊತೆಗಿದ್ದೀವಿ, ಪ್ಲೀಸ್ ನೊಂದ್ಕೊಬೇಡಿ. ಅದು ಹಾಸ್ಪಿಟಲ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಸ್ಪಿಟಲ್ನ ಸೀಸ್ ಮಾಡಿ ಎಲ್ಲ ಪೇಷಂಟ್ಸ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಸರ್. ಹಲೋ, ಲಾಯರ್ ಶ್ರೀವತ್ಸವ್ ಅವರಾ? ನಮಸ್ತೆ ಸರ್, ಅದು ನಾನು ನಿತ್ಯ ಅಂತ.
ವಸಿಷ್ಠ ಹಾಸ್ಪಿಟ್ಲಿಂದ ಕಾಲ್ ಮಾಡಿರೋದು. ಐ ಆಮ್ ಒನ್ ಆಫ್ ದ ಬೋರ್ಡ್ ಮೆಂಬರ್ಸ್ ಸರ್. ಅದು ಏನಂದರೆ ಹಾಸ್ಪಿಟಲ್ ಓನರ್ ಡಾಕ್ಟರ್ ಕರ್ಣ ಅವ್ರಿಗೆ ಒಬ್ರು ಲಾಯರ್ ಬೇಕಾಗಿತ್ತು. ಅವ್ರಿಗೆ ಅರ್ಜೆಂಟಾಗಿ ಬೇಲ್ ಕೊಡಿಸ್ಬೇಕು ಸರ್. ದಯವಿಟ್ಟು ನೀವು ಈ ಕೇಸ್ ತಗೋಬೋದಾ ಸರ್? ಸರ್ ಪ್ಲೀಸ್. ಅವರು ಒಪ್ಕೊಳ್ಳಿಲ್ವಾ? ಲಿಸ್ಟಲ್ಲಿ ಇನ್ನೊಂದಷ್ಟು ನಂಬರ್ ಇದೆ, ಇವ್ರಿಗೆ ಡಯಲ್ ಮಾಡಿ. ಇದುವರೆಗೂ ನಾವು ಕಾಲ್ ಮಾಡಿರೋ ಯಾವ ಲಾಯರು ಕೇಸ್ ತಗೋತಾನೆ ಇಲ್ವಲ್ಲ. ಕರ್ಣ ಹೆಸರು ಹೇಳಿದ್ರೆ ಸಾಕು, ಕಾಲ್ ಕಟ್ ಮಾಡ್ತಿದ್ದಾರೆ. ಮತ್ತೆ ಮತ್ತೆ ಟ್ರೈ ಮಾಡೋಣ, ಯಾರಾದ್ರೂ ಒಬ್ರು ಒಪ್ಕೊಂಡೇ ಒಪ್ಕೋತಾರೆ. ಈ ಕೇಸ್ ಏನಾದರೂ ನಾನು ತಗೊಂಡ್ರೆ ಮೀಡಿಯಾದವರು ನನ್ನನ್ನೇ ಕೊಲೆಗಾರರ ಥರ ನೋಡ್ತಾರೆ. ಮರ್ಯಾದೆಗಿಂತ ಈ ಕೇಸ್ ಏನು ದೊಡ್ಡದಲ್ಲ. ಸಾರಿ ಮೇಡಮ್. ಇದಕ್ಕೆ ಟ್ರೈ ಮಾಡಿ.